ಎಲ್ಲ ಸಮಾಧಾನ ಒಬ್ರು ಗುಂಪುಗಳನ್ನ ಸಮಾಧಾನ ಮಾಡೋ ಅಷ್ಟೊತ್ತಿಗೆ ಇವ್ರದ್ದು ಮುಗ್ದ ಹೋಗತ್ತೆ ಅನ್ಸತ್ತೆ ಟರ್ಮ್. ಸೊ ಇವ್ರದ್ದು ನಮಗ್ ಗೊತ್ತಾಗಲ್ಲ ಈ ಸದ್ಯಕ್ಕೆ. ಆದ್ರೆ ಹಳೆ ಪಾಸ್ಟ್ ಅನ್ನು ಇಟ್ಕೊಂಡು ನೋಡಿದ್ರೆ ಲಿಟಲ್ ಬೆಟರ್ ಅಂತ ಅನಿಸತ್ತೆ ಸಿದ್ದರಾಮಯ್ಯ ಅವ್ರನ್ನ ಕಂಪೇರ್ ಮಾಡಿದಾಗ. ಆದ್ರೆ ಅಪೀಸ್ಮೆಂಟ್ ಅಲ್ಲೇ ಮುಗ್ದೋಗತ್ತೆ 5 ವರ್ಷ ಅನ್ಸತ್ತೆ. ಇನ್ನೇನು ಉದರಾಗಂತದ್ದು ಏನು ಮಾಡಲ್ಲ ಇಬ್ರು. ಏನು ಮಾಡಲ್ಲ. ಅಟ್ಲೀಸ್ಟ್ ಇಲ್ಲ, ಫಸ್ಟ್ ಟೈಮ್ ಮೊದಲೇ ಇದ್ದಿದ್ದ ಎಕಾನಮಿನೇ ನಡ್ಸ್ಕೊಂಡು ಹೋಗಿದ್ರನಾದ್ರೂ ಸ್ವಲ್ಪ ಪರವಾಗಿಲ್ವಾ ಇರ್ತಿತ್ತು ಬೆಂಗಳೂರು. ಇಲ್ಲಿ ಕೋರ್ ಇವರು ಬೆಂಗಳೂರು ಒಂದೇ ಎಪಿಸೆಂಟರ್ ಇದೆ ನಮ್ದು ಡೆವಲಪ್ಮೆಂಟ್ಗೆ. ಅದು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಬೇಕು. ಇಂಡಸ್ಟ್ರೀಸ್ ಬೇರೆ ಕಡೆ ಸೆಕೆಂಡ್ ಟೈರ್ ಸಿಟೀಸ್ ಎಲ್ಲ ಸ್ವಲ್ಪ ಮುಂದಕ್ಕೆ ಬರಬೇಕು, ಅಲ್ಲಿ ಫೋಕಸ್ ಮಾಡಬೇಕು ಇಂಡಸ್ಟ್ರಿ ಡೆವಲಪ್ಮೆಂಟು. ಇವರು ಒಂದೇ ಸಿಟಿನೇ ಇಟ್ಕೊಂಡು ಮಾಡೋ ಅಷ್ಟು ಅದು ಆ ಪಾಲಿಸಿ ಚೇಂಜ್ ಆಗೋ ತನಕ ಕರ್ನಾಟಕದಲ್ಲಿ ಡ್ರಾಸ್ಟಿಕ್ ಚೇಂಜ್ ಯಾವ ಪಾರ್ಟಿನೂ ತರಕ್ಕಾಗಲ್ಲ. ಅವರು ಅಧಿಕಾರ ಇದೆ, ಅದು ಸಿಂಗಲ್ ಪಾರ್ಟಿ, ಅದು ಯಾರು ಹೈಕಮಾಂಡ್ ಅಂತ ಇಲ್ಲ, ಅವರೇ ಕಟ್ಟಿದ್ದು, ಅವರೇ ಬಿಟ್ಟಿರೋದು, ಅವರೇ ಗೆದ್ದು ದೊಡ್ಡ ಮಟ್ಟದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ. ಯಾವುದು ಟಿವಿ ವಿಜಯ್ ಸುಮಾರು ಅನುಕೂಲಗಳು ಮಾಡ್ಕೊಟ್ಟಿದ್ದಾರೆ. ಹೇಗೆ ಅನ್ಸುತ್ತೆ ಅವ್ರದ್ದು? ಇಲ್ಲ, ಅವ್ರದ್ದು ಬರೀ ಇದು ಪಾಲಿಸೀಸ್ ಇಂದ ಏನೋ ಅವ್ರು ಬಂದಿಲ್ಲ. ಅವ್ರದ್ದು ಟ್ರ್ಯಾಕ್ ರೆಕಾರ್ಡು ಅಥವಾ ಪಾಲಿಸಿ ಅವರು ಪಬ್ಲಿಕ್ ಕನ್ವಿನ್ಸ್ ಮಾಡಿ ಅವ್ರೇನು ಪವರ್ಗೆ ಬಂದಿಲ್ಲ. ಅವ್ರು ಇದ್ದಿದ್ದು 30 years ಏನು ಫಿಲಮ್ ಇಂಡಸ್ಟ್ರಿಲಿ ಇಟ್ಕೊಂಡಿದ್ರು ಆ ಫೇಮಿಂದ ಬಂದಿದ್ದಾರೆ ಹೊರತು ಅವರಿಂದ ಆಸ್ ಇಂಡಿವಿಜುವಲ್ ಆಗೋ ಅವ್ರ ಪಾರ್ಟಿಯಿಂದನೂ ಏನೂ ಚೇಂಜಸ್ ತರಕ್ ಆಗತ್ತೆ ಅಂತ ನನಗನ್ಸಲ್ಲ. ಇನ್ನ ಏನು ಬಂದಿಲ್ಲ. ಅವರು ಬರೀ ಏನು ಶೋ ಥರ ನಡೀತಿದೆ ಈ ಸದ್ಯಕ್ಕೆ. ಲಾಂಗ್ ಟರ್ಮ್ಗೆ ಹೋದ್ರೇ ಅವ್ರದ್ದು ಹೆಂಗಿದೆ ಅಂತ ಗೊತ್ತಾಗೋದು. ಸೊ ಬಿಹೈಂಡ್ ಸ್ಕ್ರೀನ್ಸ್ ತುಂಬ ಬ್ರೈನ್ಸ್ ಇದೆ. ಇಟ್ಸ್ ನಾಟ್ ಗುಡ್. ಇಲ್ಲ, ಸುಮಾರು ಜನಗಳಿದ್ದಾರೆ ಬೇರೆ ಬೇರೆಯವರು. ಇವರು ಬರೀ ಫೇಸ್ ಆಫ್ ಪೊಲಿಟಿಕಲ್ ಪಾರ್ಟಿ ಅಷ್ಟೇ ಹೊರತು ಬ್ರೈನ್ಸ್ ತುಂಬ ಜನ ಇದ್ದಾರೆ. ಇಟ್ಸ್ ನಾಟ್ ಗುಡ್ ಫಾರ್ ತಮಿಳ್ನಾಡು. ಕಲಾವಿದರಿಗೆ ಅಂತ ರಾಜಕೀಯ ಅನುಭವ ಕಮ್ಮಿ ಇರುತ್ತೆ. ಇಲ್ಲ, ಇವಾಗ MGR ಬೇರೆ ಜೈಲಲ್ಲಿತ್ತ ಕರುಣಾನಿಧಿ ಅವರೆಲ್ಲ ಬಂದಿದ್ರೂ ಪಾರ್ಟಿಲಿ ಇದ್ದು ಕೆಲಸ ಮಾಡಿ ಪಾಲಿಟಿಕ್ಸ್ ಅರ್ಥಕೊಂಡು ಬಂದಿದ್ರು ಅವರೆಲ್ಲ. ವಿಜಯ್ ಆ ಥರ ಯಾವುದ್ರಲ್ಲೂ ಇದ್ದಿಲ್ಲ. ಸೊ ಐ ಡೋಂಟ್ ಥಿಂಕ್ ಈ ಕ್ಯಾನ್ ಸರ್ವೈವ್ ಫಾರ್ ಲಾಂಗ್ ಟರ್ಮ್. ಇರಲ್ಲ ಅಂತ ಅನ್ಸತ್ತೆ. ಆಮೇಲೆ ಹಿ ಇಸ್ ನಾಟ್ ಎ ಬ್ರೈನ್ ಬಿಹೈಂಡ್ ದ ಗೌರ್ಮೆಂಟ್. ಸೊ ಈಗ ಬರ್ತದಂಗೆನೆ ಈಗ ನೀರಿನ ಕಿತ್ತಾಟ ಸ್ಟಾರ್ಟ್ ಆಗಿದೆ. ಇನ್ನು ದೊಡ್ಡ ಮಟ್ಟದಲ್ಲಿ ತಮಿಳ್ನಾಡಿಗೂ ಮತ್ತೆ ಕರ್ನಾಟಕಕ್ಕೂ ಅದೇ ನೀರನ್ನ ಇಟ್ಕೊಂಡು ಪಾಲಿಟಿಕ್ಸ್ ಮಾಡೋದು ಈ ಶತಮಾನದಿಂದ ಆಗ್ತಾ ಇದೆ. ಅದು ಯಾವತ್ತೂ ಮುಗಿಯಲ್ಲ. ಅದು ಇಷ್ಟು ದಿನ ಕೂಲ್ ಆಗಿತ್ತು. ಈಗ ಅವ್ರು ಬರ್ತದಂಗೆ ನೀರಿನ ವಿಚಾರ ಅದೇ ಒಬ್ರೊಬ್ರು ಸರ್ವೈವಲ್ ಅಂತ ಬಂದಾಗ ಈ ತರ ಎಮೋಷನಲ್ ಲ್ಯಾಂಗ್ವೇಜು ನೀರಿಂದು ಯಾವುದೇ ಎರಡು ಕಡೆನೂ ಅವರು ಬೇರೆ ತಪ್ಪುಗಳನ್ನ ಮುಚ್ಚಿ ಹಾಕಕ್ಕೆ ಈ ತರ ಎಮೋಷನಲ್ ಇಶ್ಯೂಸ್ನ ರೈಸ್ ಮಾಡ್ತಾರೆ. ಸೊ ಅದು ನೋನ್ ಟ್ಯಾಕ್ಟಿಕ್ಸ್. ಓಕೆ ಸರ್, ಈಗ ಖಾತೆಗೋಸ್ಕರ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಿತ್ತಾಡ್ತಾ ಇದಾರಲ್ಲ ಇವರೆಲ್ಲ ಸಚಿವರು, ಇವ್ರಿಗೆ ಸರ್ಕಾರ ಜನಗಳು ಕಷ್ಟ ಸುಖ ನೋಡ್ಬೇಕು ಅನ್ಸಲ್ಲ ಸರ್? ಅವ್ರಿಗೆ ಆ ಇಂಟೆನ್ಷನ್ ಇಟ್ಕೊಂಡು ಪಾಲಿಟಿಕ್ಸ್ಗೆ ಬಂದಿಲ್ಲ ಅಂತ ಅನಿಸ್ತಿದೆ ಇವಾಗ ನೋಡಿದ್ರೆ. ಸೊ ನನಗೆ ಅದೇ ಖಾತೆ ಬೇಕು, ನನಗೆ ಇದೇ ಖಾತೆ ಬೇಕು, ನಾನು ಇಲ್ಲೇ ಇರಬೇಕು. ಇವಾಗ ಸರ್ವಿಸ್ ಮೈಂಡೆಡ್ ಆಗಿದ್ರೆ ಯಾವ ಖಾತೆ ಇದ್ರೂ ಸರ್ವಿಸ್ ಮಾಡಲೇಬೇಕು. ಸರ್ವಿಸ್ ಮೈಂಡ್ ಇಲ್ಲ ಅಂತಲ್ಲ ಅಂದಾಗ ಇವಾಗ ಬ್ಯಾಂಗ್ಳೂರದ್ದೇ ನೋಡ್ಕೊಳ್ಳಿ, BDA BMRC ಅದನ್ನೆಲ್ಲ ಬೇರೆಯವರು ಒಬ್ಬರು CM ಇಟ್ಕೊಂಡ್ಬಿಟ್ಟು ಅದಕ್ಕೆ ಅದನ್ನು ಹೊರತುಪಡಿಸಿ ಮಿಕ್ಕಿದ್ದನ್ನ ಇದು ಮಾಡ್ತಾರೆ ಅಂತಲ್ಲ ಅಂದ್ರೆ ಅದು ಏನು ಇಂಟೆನ್ಷನ್ ಅಂತ ಗೊತ್ತಿಲ್ಲ. ಈಗ ಖಾತೆ ವಿಚಾರದಲ್ಲಿ ಬಿಟ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಇವರು ಒಂದ್ ಏನೇ ಪ್ರಾಬ್ಲಮ್ ಬಂತಂದ್ರು ಸೆಂಟ್ರಲ್ ಇರ್ಬೇಕು, ಒಬ್ಬರಿಗೊಬ್ರು ಮನಸ್ಸಾಕೋಗಳು ಹೋಗಿ ಡೆಲ್ಲಿ ಕೂತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಅದೇ ಹೇಳಿದ್ನಲ್ಲ, ಇವ್ರುಗಳ್ದ ಈ ಗುಂಪು ಆ ಗುಂಪು ಸಮಾಧಾನ ಮಾಡೋದ್ರೊಳಗಾಗಿ ಮಿಕ್ಕಿದ್ದು 2 ವರ್ಷ ಮುಗಿದೋಗ್ಬಿಡತ್ತೆ. ಸೊ ಏನು ನಾವು ಪಬ್ಲಿಕ್ಗೆ ಏನು ಬೆನಿಫಿಟ್ ಆಗಂಗೆ ಏನೋ ಅನ್ಸಲ್ಲ. ಅಲ್ಲ, ಇವರು ಮಾಡ್ತಾರೋ ಬಿಡ್ತಾರೋ, ಇನ್ನ 2 ವರ್ಷ ಇದೆ, ಇವ್ರು ಮಾಡ್ತಾರೋ ಬಿಡ್ತಾರೋ. ಇವರು ಬರೇ ಇದ್ರ ಕಾಲ ಕಳೆದ್ರೆ ಇವರು ಅಧಿಕಾರ ತಗೊಂಡಿದ್ದು ಏನಕ್ಕೆ? ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದಾರ.
ಮೇ ಬಿ ಅಷ್ಟೇ ಅಂತ ಅನ್ಸುತ್ತೆ. ಸರ್ ಎಂತ ರಾಜಕೀಯ ಪಕ್ಷ ಬರಬೇಕು ಅಂತೀರಾ ನೀವು ನಮ್ಮ ಕರ್ನಾಟಕಕ್ಕೆ? ಅವಶ್ಯಕತೆ ಇದೆ. ಎಜುಕೇಟೆಡ್ ಆಗಿರೋದು ಮತ್ತೆ ಅಥವಾ ರಾಜಕೀಯದಲ್ಲಿ ಅನುಭವ ತಗೊಂಡಿರೋಂಥ ಪಕ್ಷ? ಇಲ್ಲ, ಎಜುಕೇಶನ್ ನನ್ಗೆ ಗೊತ್ತಾಗ ಪಾಲಿಟಿಕ್ಸ್ ಅನ್ಸಲ್ಲ. ಎಜುಕೇಶನ್ ಇಸ್ ಕ್ರೈಟೀರಿಯಾ ಅಂತ ಅನ್ಸಲ್ಲ. ಇಂಟೆನ್ಷನ್ ಅದು ಮೇಯ್ನ್ ಇದು. ಆದರೆ ಆ ಥರದವ್ರು ಇವಾಗ ನಮಗೆ ಗೊತ್ತಾಗಿ ಯಾರು ಆ ಥರ ಪರ್ಸ್ನಾಲಿಟಿ ಇಲ್ಲ ಅಂತಲ್ಲ ಅನ್ಸುತ್ತೆ. ರಾಜಕೀಯವಾಗಿ ಅನುಭವ ತಗೊಂಡಿರೋದು ಅವಶ್ಯಕತೆ ಇದೆಯಾ? ಅವಶ್ಯಕತೆ ಅಂದರೆ ಅದೇ ಇಂಟೆನ್ಷನ್ ಇರೋರು ಬರ್ಬೇಕಷ್ಟೆ. ಈಗ ಕಲಾವಿದರು ತಗೊಂಡ್ರೆ ಪ್ರಜಾಕೀಯದಲ್ಲಿ ಬಂದಿದ್ದು ನಿಮಗೆ ಪ್ರಜಾಕೀಯ ಉಪೇಂದ್ರ ಅವ್ರ ಥಾಟ್ಸ್ ಚೆನ್ನಾಗಿದೆ. ಆದರೆ ಅವರು ಬರಕ್ ಮುಂಚೆನೆ ಮೈಗೆ ಎಣ್ಣೆ ಹಚ್ಕೊಂಡು ಓಡಾಡೋಂಗ ಅನ್ಸುತ್ತೆ ನನಗೆ. ಸೊ ಅವ್ರ ಅಕೌಂಟಬಿಲಿಟಿ, ಅವ್ರ ಸ್ಟ್ರಕ್ಚರಲ್ಲಿ ಯಾರು ಅಕೌಂಟಬಿಲಿಟಿ ಯಾರು ಒಂದು ಇದು ಅಂತಲ್ಲಿ ಪಾಯಿಂಟ್ ಔಟ್ ಮಾಡೋಂಗೆ ಯಾವುದೂ ಇಲ್ಲ. ಸೊ ಏನೇ ಕೇಳಿದ್ರೂ ಪಬ್ಲಿಕ್ ನೀವೇ ಸೆಲೆಕ್ಟ್ ಮಾಡಿದ್ರೆ ನಿಮ್ಮಿಂದನೇ ಬರುತ್ತೆ, ನೀವೇ ಮಾಡೋದು ಅಂತಲ್ಲ ಅಂದ್ಬಿಡ್ತಾರೆ. ಸೊ ಅಕೌಂಟಬಿಲಿಟಿ ಅಲ್ಲಿ ಇಶ್ಯೂ ಆಗತ್ತೆ ಅನ್ಸುತ್ತೆ.